ರಾಜ್ಯದಲ್ಲಿ ಪ್ರಭಾವಿ ಸಚಿವರಿಗೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಸಚಿವ ಸತೀಶ್ ಜಾರಕಿಹೊಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಚಿವರ ಮೇಲೆ 2 ಸಲ ಹನಿ ಟ್ರ್ಯಾಪ್ ಆಗಿದೆ ಎಂದ ಸಚಿವ ಸತೀಶ್ ಜಾರಕಿಹೊಳಿ ಹನಿ ಟ್ರ್ಯಾಪ್ ಬಗ್ಗೆ ಖಚಿತಪಡಿಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅದನ್ನ ಕೆಲವರು ಬಂಡವಾಳ ಮಾಡಿಕೊಂಡಿದ್ದಾರೆ, ಸಂಬಂಧಪಟ್ಟ ಸಚಿವರಿಗೆ ದೂರನ್ನ ಕೊಡೋದಕ್ಕೆ ಹೇಳಿದ್ದೀನಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದನದಲ್ಲಿ ಸಚಿವರಿಗೆ ಹನಿ ಟ್ರ್ಯಾಪ್ ಆಗಿದೆ ಎಂಬ ವಿಚಾರ ಯಾವಾಗ ಮುನ್ನೆಲೆಗೆ ಬಂತೋ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೌದು, ಸಚಿವರ ಮೇಲೆ 2 ಸಲ ಹನಿ ಟ್ರ್ಯಾಪ್ ಆಗಿದೆ, ಇನ್ನು ಅದನ್ನ ಕೆಲವರು ಬಂಡವಾಳ ಮಾಡಿಕೊಂಡಿದ್ದಾರೆ, ಸಂಬಂಧಪಟ್ಟ ಸಚಿವರಿಗೆ ದೂರು ಕೊಡೋದಕ್ಕೆ ಹೇಳಿದ್ದೀನಿ, ಇದಕ್ಕೆ ಕಡಿವಾಣ ಹಾಕಬೇಕು ಎಂದ ಸಚಿವ ಸತೀಶ್ ಜಾರಕಿಹೊಳಿ. ಅದೇ ಮಾಡಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಕಡಿವಾಣ ಹಾಕ್ಬೇಕಂತ ಹೇಳಿ ಉದ್ದೇಶ. ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿನಿಂದ ಕಡನಕ್ಕೂ ಮತ್ತು ಯಾರಿದ್ದಾರೆ ಅದು ಹಿಂದ್ಗಡೆ ಅವರು ಹೊರಗಡೆ ಬರಬೇಕು. ಸಚಿವರುಗಳು ಈಗಾಗಲೇ ಮಾತಾಡಿದ್ದೀವಿ. ಸೊ ಅದೊಂದು ದೂರ ಆದರೆ ತನಿಖೆಗೆ ಅನುಕೂಲ. ಇದರಲ್ಲಿ ಏನೋ ಬರೀ ನಮ್ಮವರು ಅಷ್ಟೇ ಅಲ್ಲ, ಎಲ್ಲರೂ ಇದ್ದಾರೆ. ಎಲ್ಲ ಪಕ್ಷದವರು ಇದರಲ್ಲಿ ಹನಿ ಟ್ರ್ಯಾಪ್ ಒಳಗಾದರು ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ, ಅವ್ರ ಹೆಸರು ಕೇಳಿ ಬಂದಿತ್ತು, ಈಗ ನಮ್ಮವ್ರ ಕೇಳಿ ಬರ್ತಾ ಇದೆ. ಮುಂದೆ ಮತ್ತೆ ಯಾರು ಕೇಳೋ ಆಶ್ಚರ್ಯ ಪಡಬೇಕಾಗಿಲ್ಲ, ಇದು ಬ್ರೇಕ್ ಆಗೋದು. ಸೊ ಹೇಳಿದಿಲ್ಲ, ಅದೇ ಮಾಡಬಾರ್ದು ಅಂತ ಹೇಳಿದ್ವಿ, ಅದಕ್ಕೆ ಕಡಿವಾಣ ಹಾಕ್ಬೇಕಂತೇಳಿ ಉದ್ದೇಶ. ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿನಿಂದ ಕಡನಕ್ಕೂ ಮತ್ತು ಯಾರಿದ್ದಾರೆ ಅದು ಹಿಂದ್ಗಡೆ ಅವರು ಹೊರಗಡೆ ಬರಬೇಕು. ಸಚಿವರುಗಳು ಈಗಾಗಲೇ ಮಾತಾಡಿದ್ದೀವಿ. ಸೊ ಅದೊಂದು ದೂರ ಆದರೆ ತನಿಖೆಗೆ ಅನುಕೂಲ. ಇದರಲ್ಲಿ ಏನೋ ಬರೀ ನಮ್ಮವರು ಅಷ್ಟೇ ಅಲ್ಲ, ಎಲ್ಲರೂ ಇದ್ದಾರೆ. ಎಲ್ಲ ಪಕ್ಷದವರು ಇದರಲ್ಲಿ ಹನಿ ಟ್ರ್ಯಾಪ್ ಒಳಗಾದರು ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ, ಅವ್ರ ಹೆಸರು ಕೇಳಿ ಬಂದಿತ್ತು, ಈಗ ನಮ್ಮವ್ರ ಕೇಳಿ ಬರ್ತಾ ಇದೆ. ಮುಂದೆ ಮತ್ತೆ ಯಾರು ಕೇಳೋ ಆಶ್ಚರ್ಯ ಪಡಬೇಕಾಗಿಲ್ಲ, ಇದು ಬ್ರೇಕ್ ಆಗೋದು. ಸೊ ಹೇಳಿದಿಲ್ಲ, ಅದೇ ಮಾಡಬಾರ್ದು ಅಂತ ಹೇಳಿದ್ವಿ, ಅದಕ್ಕೆ ಕಡಿವಾಣ ಹಾಕ್ಬೇಕಂತೇಳಿ ಉದ್ದೇಶ. ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿನಿಂದ ಕಡನಕ್ಕೂ ಮತ್ತು ಯಾರಿದ್ದಾರೆ ಅದು ಹಿಂದ್ಗಡೆ ಅವರು ಹೊರಗಡೆ ಬರಬೇಕು. ಸಚಿವರುಗಳು ಈಗಾಗಲೇ ಮಾತಾಡಿದ್ದೀವಿ. ಸೊ ಅದೊಂದು ದೂರ ಆದರೆ ತನಿಖೆಗೆ ಅನುಕೂಲ. ಇದರಲ್ಲಿ ಏನೋ ಬರೀ ನಮ್ಮವರು ಅಷ್ಟೇ ಅಲ್ಲ, ಎಲ್ಲರೂ ಇದ್ದಾರೆ. ಎಲ್ಲ ಪಕ್ಷದವರು ಇದರಲ್ಲಿ ಹನಿ ಟ್ರ್ಯಾಪ್ ಒಳಗಾದರು ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ, ಅವ್ರ ಹೆಸರು ಕೇಳಿ ಬಂದಿತ್ತು, ಈಗ ನಮ್ಮವ್ರ ಕೇಳಿ ಬರ್ತಾ ಇದೆ. ಮುಂದೆ ಮತ್ತೆ ಯಾರು ಕೇಳೋ ಆಶ್ಚರ್ಯ ಪಡಬೇಕಾಗಿಲ್ಲ, ಇದು ಬ್ರೇಕ್ ಆಗೋದು. ಸೊ ಹೇಳಿದಿಲ್ಲ, ಅದೇ ಮಾಡಬಾರ್ದು ಅಂತ ಹೇಳಿದ್ವಿ, ಅದಕ್ಕೆ ಕಡಿವಾಣ ಹಾಕ್ಬೇಕಂತೇಳಿ ಉದ್ದೇಶ. ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿನಿಂದ ಕಡನಕ್ಕೂ ಮತ್ತು ಯಾರಿದ್ದಾರೆ ಅದು ಹಿಂದ್ಗಡೆ ಅವರು ಹೊರಗಡೆ ಬರಬೇಕು. ಸಚಿವರುಗಳು ಈಗಾಗಲೇ ಮಾತಾಡಿದ್ದೀವಿ. ಸೊ ಅದೊಂದು ದೂರ ಆದರೆ ತನಿಖೆಗೆ ಅನುಕೂಲ. ಇದರಲ್ಲಿ ಏನೋ ಬರೀ ನಮ್ಮವರು ಅಷ್ಟೇ ಅಲ್ಲ, ಎಲ್ಲರೂ ಇದ್ದಾರೆ. ಎಲ್ಲ ಪಕ್ಷದವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.